ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ನನಗೆ ಗೊತ್ತು, ಬಹಳ ಜನ ವಿದ್ಯಾರ್ಥಿಗಳಿಗೆ ನಿನ್ನೆ ರಾತ್ರಿಯಿಂದ ನಿದ್ದೆ ಬಂದಿಲ್ಲ. ಅದರಲ್ಲಿ ಕೆಲವು ಬೆರಳಿಕೆಯಷ್ಟು ಜನರಿಗೆ ಮಾತ್ರ ಖುಷಿಯಿಂದ ನಿದ್ದೆ ಬಂದಿಲ್ಲ. ಆದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳಿಗೆ ನಿನ್ನೆ ರಿಸಲ್ಟ್ ಅನ್ನ ನೋಡಿದ ಮೇಲೆ ಅದರ ಶಾಕ್ ಇಂದ ಆ ರಿಸಲ್ಟಿನ ಶಾಕ್ ಇಂದ ನಿಮಗೆ ನಿದ್ದೆ ಬಂದಿಲ್ಲ. ನನಗೆ ಗೊತ್ತು ವಿದ್ಯಾರ್ಥಿಗಳೇ, ಬಟ್ ಈ ಒಂದು ವಿಡಿಯೋ ಸ್ವಲ್ಪನಾದ್ರೂ ನಿಮಗೆ ಸಮಾಧಾನವನ್ನ ತರಬಹುದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನೆನ್ಪಿಟ್ಕೊಳ್ಳಿ, ರಿಸಲ್ಟ್ ಹೇಗೆ ಬಂದಿದ್ರು ಕೂಡ ಅದನ್ನು ನಾವು ಇವತ್ತಿನ ಸಮಯದಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ದಟ್ ಈಸ್ ದ ರಿಯಾಲಿಟಿ ವಾಟ್ ವಿ ಹ್ಯಾವ್ ಇನ್ ಅವರ್ ಹ್ಯಾಂಡ್ಸ್. ಈಗ ಬೇರೆಯವ್ರನ್ನ ದೂಷಿಸ್ಕೋತಾ ಕುತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಟೈಮ್ ಕೂಡ ಇಲ್ಲ. ಹಾಗೆ ಮಾಡೋದ್ರಿಂದ ಉಪಯೋಗನೂ ಕೂಡ ಇಲ್ಲ. ಸೊ ನೀವು ಏನೇ ಹೇಳಿದ್ರು, ಈ ವರ್ಷದ ಪೇಪರ್ ಡಿಫಿಕಲ್ಟಿ ಲೆವೆಲ್ಗೆ ಈ ಲೆವೆಲ್ಗೆ ವಿದ್ಯಾರ್ಥಿಗಳು ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ನಾವು ವಿದ್ಯಾರ್ಥಿಗಳನ್ನ ಮೆಚ್ಚಲೇಬೇಕು. ಪಾಲಕರಾಗಿ ನೀವು ಅನ್ಕೊಳ್ಬಹುದು, ನನ್ನ ಮಗನ ರಿಸಲ್ಟ್ ಕಡಿಮೆ ಆಯ್ತಪ್ಪ ಅಂತ ಹೇಳಿ. ಆದ್ರೆ ಗೊತ್ತಿರ್ಲಿ, ಕಾಂಪಿಟೇಷನ್ ಲೆವೆಲ್ ಯಾವ ರೀತಿ ಇದೆ ಅಂತಂದ್ರೆ ಮಕ್ಕಳು ಎಷ್ಟೇ ಕಷ್ಟಪಟ್ಟರು ಅದು ಕಡಿಮೆ ಅನ್ನೋ ಲೆವೆಲ್ಗೆ ಇದೆ. ನಾನು ಮೊನ್ನೆ ಕಟ್ ಆಫ್ ಅನ್ನ ಮಾಡಬೇಕಾದ್ರೆ ಹೇಳಿದ್ದೆ. ಸೊ ನಾನು ಹೇಳುವಂತಹ ಕಟ್ ಆಫ್ 10 ಮಾರ್ಕ್ಸ್ 5 ಮಾರ್ಕ್ಸ್ ಕಡಿಮೆ ಆದ್ರಂತೂ ನನಗೆ ಬಹಳ ಖುಷಿ ಆಗ್ತದೆ. ಜಾಸ್ತಿ ಆದ್ರೆ ನಿಮ್ಗಿಂತ ಮೊದಲು ನಾನು ಬೇಜಾರು ಮಾಡ್ಕೋತೀನಿ ಅಂತ ಹೇಳಿ. ಬಟ್ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು ಸ್ವಲ್ಪ ನನಗೂ ಕೂಡ ಬೇಜಾರಾಗಿದೆ. ನಾನು ಹೇಳಿದ ಕಟ್ ಆಫ್ ಮಾರ್ಕ್ಸ್ ಏನ್ ಹೇಳಿದ್ದೆ ಅದಕ್ಕೆ ಮಿನಿಮಮ್ 10 ಮಾರ್ಕ್ಸ್ ಅಂತೂ ಜಾಸ್ತಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಮಾತಾಡೋಣಂತೆ. ಅದರ ಜೊತೆಗೆ ಪಾಲಕರಿಗೆ ನನ್ನ ವಿನಂತಿ ಇಷ್ಟೇ, ನಿಮ್ಮ ಮಕ್ಕಳು ಕಷ್ಟಪಟ್ಟಿದ್ದಾರೆ, ಆದರೆ ಇನ್ನೊಂದು ಸ್ವಲ್ಪ ಕಷ್ಟಪಟ್ಟಿದ್ರೆ ಇನ್ನೂ ಒಳ್ಳೆಯ ಮಾರ್ಕ್ಸ್ ಬರ್ತಿತ್ತೇನೋ. ಆದ್ರೆ ಆ ಮೇ 3ಕ್ಕೆ ಎಕ್ಸಾಮ್ ಆಗಿ ಅದು ಕ್ಯಾನ್ಸಲ್ ಆದ್ಮೇಲೆ ಆ ಶಾಕ್ ಇಂದ ಬರೋದಕ್ಕೇನೆ ಸ್ವಲ್ಪ ಸಮಯವನ್ನ ತಗೊಂಡ್ರು. ಆ ಕಾರಣಕ್ಕೆ ಸ್ವಲ್ಪ ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಕಡಿಮೆ ಆಗಿರ್ತದ. ಬಟ್ ನಿಮ್ಮ ಮಕ್ಕಳು ಕಷ್ಟಪಟ್ಟಿದ್ದಾರೆ ಅನ್ನೋದು ಗೊತ್ತಿರಲಿ. ಆದ್ರೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಲಾಸ್ಟ್ ಇಯರ್ ಯಾವಾಗ ಪೇಪರ್ ಡಿಫಿಕಲ್ಟ್ ಬಂತು, ಎಲ್ಲಾ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಎಲ್ಲಾ ಕಾಲೇಜಸ್ಗಳಲ್ಲಿ ವಿದ್ಯಾರ್ಥಿಗಳನ್ನ ಡಿಫಿಕಲ್ಟ್ ಲೆವೆಲ್ ಪೇಪರಿಗೇನೆ ಪ್ರಿಪೇರ್ ಮಾಡ್ತಾ ಬಂದ್ಬಿಟ್ರು. ನೀವು ಇವತ್ತು ಎಷ್ಟೇ ಹೇಳಿದ್ರು ಕೂಡ ಲಾಸ್ಟ್ ಇಯರ್ ಅಷ್ಟೇ ಡಿಫಿಕಲ್ಟಿ ಇತ್ತು ಅಥವಾ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಮಾತ್ರ ಕಡಿಮೆ ಡಿಫಿಕಲ್ಟಿ ಇತ್ತು, ಬಟ್ ಇಷ್ಟೆಲ್ಲ ವಿದ್ಯಾರ್ಥಿಗಳು ಹೆಂಗ್ ಸ್ಕೋರ್ ಮಾಡಿದ್ರು, ಏನೋ ಸ್ಕ್ಯಾಮ್ ಆಗಿದೆ, ಇವೆಲ್ಲ ನಾವು ಹೇಳ್ಕೊಳ್ಳೋದಕ್ಕಷ್ಟೇ. ಆದ್ರೆ ಪ್ರೂಫ್ ಏನಾದ್ರೂ ಇದೆಯಾ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ? ಇಲ್ಲ. ಆ ಕಾರಣಕ್ಕೆ ಅದನ್ನೆಲ್ಲ ಬದಿಗಿಟ್ಟು ಯೋಚನೆ ಮಾಡೋಣಂತೆ. ಒಬ್ಬ ವಿದ್ಯಾರ್ಥಿ ಈ ವರ್ಷ ಡಿಫಿಕಲ್ಟ್ ಲೆವೆಲ್ ಇದ್ರು ಪ್ರಿಪರೇಷನ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿರೋ ಅಂತ ಕಾರಣಕ್ಕೆ ಒಳ್ಳೆಯ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾನೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾಕಂದ್ರೆ ಎಲ್ಲಾ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು, ಕಾಲೇಜ್ಗಳು ನಾನು ಹೇಳಿರೋ ಹಾಗೆ ಡಿಫಿಕಲ್ಟಿ ಲೆವೆಲ್ಗೆ ಪ್ರಿಪೇರ್ ಮಾಡ್ತಾ ಬಂದ್ಬಿಟ್ರು ವಿದ್ಯಾರ್ಥಿಗಳಿಗೆ. ಆವಾಗ ಮೇ 3ರ ಎಕ್ಸಾಮ್ ಬಹಳ ಈಸಿ ಆಗ್ಬಿಡ್ತು ಅವರಿಗೆ. ಆದ್ರೆ ಈ ಜೂನ್ 21ರ ಎಕ್ಸಾಮು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಅವರಿಗೆ ಅನ್ನಿಸ್ಲಿಲ್ಲ. ಯಾವ ವಿದ್ಯಾರ್ಥಿಗಳು ಡಿಫಿಕಲ್ಟ್ ಲೆವೆಲ್ಗೆ ಪ್ರಿಪೇರ್ ಆಗ್ತಾ ಬಂದಿದ್ರಲ್ವಾ ಅವರಿಗೆ. ಆ ಕಾರಣಕ್ಕೆ ಪರ್ಫಾರ್ಮೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಡೆಫಿನೆಟ್ಲಿ ಶಾಕಿಂಗ್ ರಿಸಲ್ಟೇ ಈ ಒಂದು ಡಿಫಿಕಲ್ಟಿ ಲೆವೆಲ್ ಪೇಪರಿಗೆ. ಬಟ್ ಕಟ್ ಆಫ್ ಏನ್ ಆಗಬಹುದು ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣಂತೆ. ಸೊ ಈ ಒಂದು ವಿಡಿಯೋದ ಉದ್ದೇಶ ಇಷ್ಟೇ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಅವರಿಗೆ ಸಮಾಧಾನ ಆಗುವಂತ ಒಂದಷ್ಟು ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ, ನಮಗೆ ಸ್ವಲ್ಪ ಸಮಾಧಾನ ಆಗೋ ರೀತಿಯಲ್ಲಿ 1300 ಸೀಟುಗಳು ಅಫಿಷಿಯಲಿ ಆಲ್ರೆಡಿ ಜಾಸ್ತಿ ಆಗಿದೆ. ಸೊ ಡೆಫಿನೆಟ್ಲಿ ಇದು ನಮಗೆ ಕಟ್ ಆಫ್ ಅಲ್ಲಿ ಹೆಲ್ಪ್ ಮಾಡ್ತದೆ. ಇದರ ಜೊತೆಗೆ ನಿಮಗೆ ಗೊತ್ತಿರಬಹುದು, ಶರಣಪ್ರಕಾಶ್ ಪಾಟೀಲ್ ಅವರು ಒಂದ್ಸಾರಿ ಸುದ್ದಿಗೋಷ್ಠಿಯಲ್ಲಿ 8ರಿಂದ 9 ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 50 ಸೀಟ್ ಜಾಸ್ತಿ ಆಗ್ತದ ಅಂತ ಹೇಳಿದ್ರು. ಬಟ್ ಈಗ ನಮಗೆ ಸದ್ಯದ ಮಟ್ಟಿಗೆ ಗೊತ್ತಾಗಿರೋದು ಓನ್ಲಿ 3 ಗೌರ್ಮೆಂಟ್ ಕಾಲೇಜಸ್ಗಳು ಜಾಸ್ತಿ ಆಗಿರೋದು. ಅಂದ್ರೆ ಇನ್ನೂ 5ರಿಂದ 6 ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ 50 ಸೀಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅದರಲ್ಲಿ NRI ಕೋಟಾವನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಸೀಟ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೇಬೇಕು. ಪ್ರೈವೇಟ್ ಕಾಲೇಜಸ್ಗಳಲ್ಲೂ ಕೆಲವು ಕಾಲೇಜಸ್ಗಳಲ್ಲಿ ಜಾಸ್ತಿ ಆಗೋ ಚಾನ್ಸ್ ಇದೆ. ಆ ಕಾರಣಕ್ಕೆ ಸ್ವಲ್ಪ ಹೋಪ್ಸ್ ಇಟ್ಕೊಳ್ಳಿ. ನಾವು ಈ ವರ್ಷದ ರಿಸಲ್ಟ್ ಅನ್ನ ನಾವು ಅನಾಲಿಸಿಸ್ ಮಾಡ್ತಾ ಹೋದ್ರೆ NTA ಬಹಳ ಬುದ್ಧಿವಂತರಾಗಿ ಏನ್ ಮಾಡಿದ್ದಾರೆ ಈ ವರ್ಷ ಅಂತ ಅಂದ್ರೆ, ಅಪ್ಲಿಕೇಶನ್ ನಂಬರ್ ಅನ್ನ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಇದು ಸ್ವಲ್ಪ ನನಗೆ ಡೌಟ್ ಬರುವಂತಹ ವಿಷಯ.
ಯಾಕೆ ಅಂದ್ರೆ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂದ್ರೆ ರೋಲ್ ನಂಬರ್ ಕೊಟ್ಟುಬಿಟ್ಟು ಆ ವಿದ್ಯಾರ್ಥಿಗಳ ಮಾರ್ಕ್ಸ್ ಪರ್ಸೆಂಟೈಲ್ ಅನ್ನ ಕೊಟ್ಟಿದ್ರು, ರ್ಯಾಂಕ್ ಅನ್ನ ಕೊಟ್ಟಿದ್ರು. ರೋಲ್ ನಂಬರ್ ಕೊಟ್ಬಿಟ್ರೆ ನಮ್ಗೆ ಏನ್ ಗೊತ್ತಾಗ್ತಿತ್ತು ಅಂತಂದ್ರೆ, ಈಗ ಕೆಲವೊಂದಷ್ಟು ರ್ಯಾಂಕ್ಗಳು ಒಂದೇ ಎಕ್ಸಾಮ್ ಸೆಂಟರ್ ಇಂದ ಬಂದಿದ್ಯಾ, ಒಂದೇ ಸಿಟಿಯಲ್ಲಿ ಇರುವಂತ ಸೆಂಟರ್ ಇಂದ ಬಂದಿದ್ಯಾ ಅನ್ನೋದು ಗೊತ್ತಾಗ್ಬಿಡ್ತಿತ್ತು. ಯಾಕಂದ್ರೆ ಕೋಡ್ ನಂಬರ್, ಆ ರೋಲ್ ನಂಬರ್ ಅಲ್ಲಿ ಆ ಸಿಟಿಯ ಕೋಡ್ ನಂಬರ್ ಕೂಡ ಇರ್ತದೆ, ಸೆಂಟರ್ನ ಕೋಡ್ ನಂಬರ್ ಕೂಡ ಇರ್ತದೆ. ಬಟ್ ವಿದ್ಯಾರ್ಥಿಗಳು NTA ದವರು ಈ ವರ್ಷ ಬುದ್ಧಿವಂತಿಕೆ ಏನ್ ಮಾಡ್ಬಿಟ್ರು ಅಂತ ಅಂದ್ರೆ, ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಕೊಟ್ಬಿಟ್ರು. ಅದು ರೋಲ್ ನಂಬರ್ನ ಕೊಡಬೇಕಿತ್ತು, ನೋಡೋಣಂತೆ ಏನ್ ಮಾಡ್ತಾರೆ ಅಂತ ಹೇಳಿ. ಬಟ್ ಕರ್ನಾಟಕದಿಂದ ಹೈಯೆಸ್ಟ್ 20 ರ್ಯಾಂಕ್ ಇದೆ. ಸೊ ವೈಷ್ಣವಿ ದಾಸ್ ಅಂತ ಹೇಳಿ ಹೈಯೆಸ್ಟ್ 20 ರ್ಯಾಂಕ್ ಇದೆ. ಸೊ ಉಳಿದನ್ನು ನಾವು ಡಿಸ್ಕಸ್ ಮಾಡುವಂತ ಅವಶ್ಯಕತೆ ಇಲ್ಲ ಈಗ. ಸೊ ನೆಕ್ಸ್ಟ್ ಏನು ಡಿಫ್ರೆನ್ಸ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಲಾಸ್ಟ್ ಇಯರ್ ಮತ್ತೆ ಈ ವರ್ಷಕ್ಕೆ. ಸೊ ಬಹಳ ವೆರಿ ವೆರಿ ಶಾಕಿಂಗ್ ವಿಷಯ, ಇಡೀ ನೀಟ್ ಹಿಸ್ಟರಿಯಲ್ಲೇ ಶಾಕಿಂಗ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅದು ಯಾವುದು ಅಂತ ಅಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೋರಿಸ್ತಾ ಹೋಗ್ತೀನಿ ನಾನು. 2024 ಅಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 162 ಇತ್ತು ಜನರಲ್ ಮೆರಿಟ್ಗೆ, OBC SC ST ಗೆ 127 ಇತ್ತು, ಸೊ PW ಕ್ಯಾಟಗರಿಗೆ 144 127 ಈ ರೀತಿ ಇತ್ತು. ಇದರ ಮೀನಿಂಗ್ ಏನು ಅಂತ ಅಂದ್ರೆ, ಯಾರೋ ಒಬ್ಬ ವಿದ್ಯಾರ್ಥಿ ಅದು BAMS ಇರ್ಬೋದು, BDS ಇರ್ಬೋದು ಅಥವಾ MBBS ಅಲ್ಲಿ ಇರ್ಬೋದು, ಎಷ್ಟೇ ದುಡ್ಡು ಕೇಳಿದ್ರು ಕೊಡೋದಕ್ಕೆ ರೆಡಿ ಇದ್ರು ಕೂಡ ಇಷ್ಟು ಮಾರ್ಕ್ಸ್ ಆದ್ರೂ ಮಿನಿಮಮ್ ಬರಲೇಬೇಕು ಆ ವಿದ್ಯಾರ್ಥಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ. ಸೊ ಅದಕ್ಕಾಗಿ ಇದು ಕ್ವಾಲಿಫೈಯಿಂಗ್ ಎಲಿಜಿಬಿಲಿಟಿ ಮಾರ್ಕ್ಸ್ ಅಂತ ಕರಿತೀವಿ ನಾವು. ಸೊ ಅಂದ್ರೆ ಒಬ್ಬ ವಿದ್ಯಾರ್ಥಿ 162ಕ್ಕಿಂತ ಜಾಸ್ತಿ ಬಿದ್ದರೆ ಮಾತ್ರ ಅವನಿಗೆ ಅಡ್ಮಿಷನ್ ಕೊಡ್ಬೋದು ಯಾವುದೇ ಮೆಡಿಕಲ್ ಕಾಲೇಜ್ ಅವರು. ಈಗ ಯಾವುದೋ ಒಂದು ಮೆಡಿಕಲ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟು 5 ಕೋಟಿ ಇರ್ತದ ಅಂತ ಇಟ್ಕೊಳ್ಳಿ. ಆ 5 ಕೋಟಿ ಕೊಡೋದಕ್ಕೆ ವಿದ್ಯಾರ್ಥಿ ರೆಡಿ ಇದ್ದಾನೆ, 5 ಅಲ್ಲ 10 ಕೋಟಿ ಕೊಡೋದಕ್ಕೆ ರೆಡಿ ಇದ್ದಾನೆ. ಆದ್ರೆ ಅವನ ಮಾರ್ಕ್ಸ್ ಏನಾದ್ರೂ 150 ಬಿದ್ದಿದ್ರೆ ಅವನಿಗೆ ಅಡ್ಮಿಷನ್ ಕೊಡೋದಕ್ಕೆ ಬರ್ತಿರ್ಲಿಲ್ಲ. ಅದೇ ರೇಂಜು 2025 ಅಲ್ಲಿ 144 ಆಯ್ತು ಜನರಲ್ ಮೆರಿಟ್ಗೆ, SC ST OBC ಗೆ 113 ಆಯ್ತು. ಬಟ್ ಈ ವರ್ಷ ಹೈಯೆಸ್ಟ್ ಇನ್ ದ ಹಿಸ್ಟರಿ ನಾನು ನೋಡ್ತಾ ಇರುವಂತದ್ದು 213 ಮಾರ್ಕ್ಸ್ ಆಗಿದೆ, 213 ಮಾರ್ಕ್ಸ್ ಆಗಿದೆ. ಜಸ್ಟ್ ಇಮ್ಯಾಜಿನ್. ಅಂದ್ರೆ ಲಾಸ್ಟ್ ಇಯರ್ಗಿಂತ ಈ ವರ್ಷಕ್ಕೆ 69 ಮಾರ್ಕ್ಸ್ಗಳು ಜಾಸ್ತಿ ಆಗಿದೆ ಜನರಲ್ ಮೆರಿಟ್ ಅಲ್ಲಿ. ಅದೇ ನೀವು OBC SC ST ಬಂದಾಗ 64 ಮಾರ್ಕ್ಸ್ಗಳು ಜಾಸ್ತಿ ಆಗಿದೆ. ಸೊ ಇದು ಏನು ಇಂಡಿಕೇಟ್ ಮಾಡ್ತದ ಅಂತ ಅಂದ್ರೆ, ವಿದ್ಯಾರ್ಥಿಗಳು ಪರ್ಫಾರ್ಮೆನ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಈ ಮಾರ್ಕ್ಸ್ ಜಾಸ್ತಿ ಆಗಿರೋ ಸ್ಕ್ಯಾಮ್ ಅಂತ ಯಾರು ಹೇಳಬಾರ್ದು, ಇದಕ್ಕೆ ತಪ್ಪು ತಿಳ್ಕೊಬೇಡಿ, ಇದಕ್ಕೆ ಸ್ಕ್ಯಾಮ್ ಅನ್ನೋದಿಲ್ಲ. ಸೊ ಇದಕ್ಕೆ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ ನಾವು. 69 ಮಾರ್ಕ್ಸ್ 64 ಮಾರ್ಕ್ಸ್ ಹಿಸ್ಟ್ರಿ ನಾನು ನೋಡಿರುವಂತ, ನಾನು ಕೌನ್ಸಿಲಿಂಗ್ ಅಲ್ಲಿ ಎಷ್ಟು ವರ್ಷದಿಂದ ಇನ್ವಾಲ್ವ್ ಆಗ್ತಾ ಬರ್ತಾ ಇದ್ದೀನಿ, ನಾನು ನೋಡಿರುವಂತ ಹೈಯೆಸ್ಟ್ ಮಾರ್ಕ್ಸ್ ಇದು. 213 ಮಾರ್ಕ್ಸ್ 177. ಅಂದ್ರೆ ಈ ವರ್ಷ ಗೊತ್ತಿರ್ಲಿ, ನೀವು ಜನರಲ್ ಮೆರಿಟ್ ಆಗಿದ್ದು 213ಕ್ಕಿಂತ ಕಡಿಮೆ ಮಾರ್ಕ್ಸ್ ತೆಗೆದ್ರೆ ನಿಮಗೆ ಯಾವ ಕಾಲೇಜಲ್ಲೂ ಸೀಟು ಸಿಗೋದಿಲ್ಲ. ನೀವು ಎಷ್ಟೇ ದುಡ್ಡು ಕೊಡೋದಕ್ಕೆ ರೆಡಿ ಇದ್ರು ಕೂಡ, ಮೆಡಿಕಲ್ ಕಾಲೇಜ್ ನಿಮ್ಮ ಅಪ್ಪಂದಿದ್ರು ಕೂಡ ನಿಮಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ SC ST OBC ಅವರು 177ಕ್ಕಿಂತ ಕಡಿಮೆ ಇದ್ರೆ ನೀವು ಕ್ಲೇಮ್ ಮಾಡೋದಕ್ಕೆ, ಸೀಟನ್ನು ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮೇ ಬಿ ನನಗನ್ಸೋ ಪ್ರಕಾರ ಈ ವರ್ಷ BAMS BDS ಬಹಳ ಸೀಟುಗಳು ಉಳಿದು ಬಿಟ್ಟು ಈ ಒಂದು ಕಟ್ ಆಫ್ ಏನಿದೆಯಲ್ಲ ಇದನ್ನು ಕೂಡ ಡಿಕ್ರೀಸ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ನನಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಂಬರ್ ಆಫ್ ಸೀಟೇ ಉಳಿದು ಬಿಟ್ರೆ ಏನಾಗ್ತದ, ಸೊ NMC ಇಂದ ಪರ್ಮಿಷನ್ ತಗೊಂಡು ಅದನ್ನ ಡಿಲೀಟ್ ಕೆಳಗೆ ಮಾಡ್ಬಿಡ್ತಾರೆ, ಅಷ್ಟೇ ಕಡಿಮೆ ಮಾಡ್ಬಿಡ್ತಾರೆ, ಏನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಈ ರೀತಿ ಪಾಸಿಬಿಲಿಟಿ ಆಗೋ ಚಾನ್ಸ್ ಇದೆ, ವೇಟ್ ಮಾಡೋಣಂತೆ. ಇನ್ನು ಲಾಸ್ಟ್ ಇಯರ್ ಮತ್ತೆ ಈ ವರ್ಷಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ ನೋಡ್ತಾ ಹೋದ್ರೆ ಅದು ಒಂದು ನಿಮಗೊಂದು ಐಡಿಯಾ ಕೊಟ್ಬಿಡ್ತೀನಿ ನಾನು. ಲಾಸ್ಟ್ ಇಯರ್ ಯಾವ ರ್ಯಾಂಕ್ ಅಲ್ಲಿ ಇತ್ತು, ಈ ವರ್ಷ ಯಾವ ರ್ಯಾಂಕ್ ಅಲ್ಲಿ ಬಂದಿದೆ ಅಂತ ನೋಡ್ತಾ ಹೋಗಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ರ್ಯಾಂಕ್ ವೈಸ್ ತೋರಿಸ್ತಾ ಹೋಗ್ಬಿಡ್ತೀನಿ. ನೋಡಿ ಇಲ್ಲಿ 2025 ಅಲ್ಲಿ 502 ಮಾರ್ಕ್ಸ್ಗೆ ಬಂದಂತಹ 50,000 ರ್ಯಾಂಕ್ ಈ ವರ್ಷ 535 ಮಾರ್ಕ್ಸ್ಗೆ ಬಂದಿದೆ. ಅಂದ್ರೆ 23 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದೆ. 1 ಲ್ಯಾಕ್ ರ್ಯಾಂಕ್ ಏನಿದೆ 464 ಇತ್ತು ಲಾಸ್ಟ್ ಇಯರ್, ಈ ವರ್ಷ 493 ಬಂದಿದೆ, 29 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದೆ. ಸೊ ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಇದನ್ನ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಒಂದು 30 ಮಾರ್ಕ್ಸ್ ಆದ್ರೂ ಕಟ್ ಆಫ್ ಜಾಸ್ತಿ ಆಗುತ್ತೆ ಅಂತ ನಾನು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಸೊ 1,50,000 ರ್ಯಾಂಕ್ 433 ಮಾರ್ಕ್ಸ್ ಇತ್ತು ಲಾಸ್ಟ್ ಇಯರ್, ಈ ವರ್ಷ 460 ಮಾರ್ಕ್ಸ್ಗೆ ಬಂದಿದೆ. 2 ಲ್ಯಾಕ್ ರ್ಯಾಂಕ್ 405 ಇರೋದು
433 ಬಂದಿದೆ, 28 ಮಾರ್ಕ್ಸ್ ಡಿಫರೆನ್ಸ್ ಇದೆ. 2.5 ಲ್ಯಾಕ್ 380 ಇತ್ತು ಲಾಸ್ಟ್ ಇಯರ್, ಈ ವರ್ಷ 410 ಬಂದಿದೆ, 30 ಮಾರ್ಕ್ಸ್ ಡಿಫರೆನ್ಸ್ ಆಗಿದೆ. ನೋಡಿ ಡಿಫರೆನ್ಸ್ ಏನು ಬಹಳ, ಅಂದ್ರೆ ಆ ರೇಂಜ್ ಅಲ್ಲೇ ಇರುವಂತದ್ದು. 3 ಲ್ಯಾಕ್ ರೇಂಜ್ 357 ಇತ್ತು ಲಾಸ್ಟ್ ಇಯರ್, 389 ಬಂದಿದೆ ಈ ವರ್ಷ, 22 ಮಾರ್ಕ್ಸ್ ಡಿಫರೆನ್ಸ್ ಆಗಿದೆ. 3,50,000 ರ್ಯಾಂಕ್ 336 ಇತ್ತು, ಈ ವರ್ಷ 35 ಮಾರ್ಕ್ಸ್ ಡಿಫರೆನ್ಸ್ ಆಗಿಬಿಟ್ಟು 371 ಬಂದಿದೆ. ಇದು ನೋಡಿ, ಇದು ಈಗ ನಿಮಗೆ ಡಿಫರೆನ್ಸ್ ಆಗುವಂಥದ್ದು. ಯಾರು ಹೈಯರ್ ಫೀಸಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ, 20 ಲಕ್ಷ 22 ಲಕ್ಷ, ಇಲ್ಲಿ ಬಹಳ ಡಿಫರೆನ್ಸ್ ಆಗ್ತದೆ ನಿಮಗೆ. ಸೊ ಲಾಸ್ಟ್ ಇಯರ್ ನೋಡಿ, ನೀವು 5,281,ಕ್ಕೆ ಬಂದಿದ್ರೆ ಈ ವರ್ಷ 325ಕ್ಕೆ ಬಂದಿದೆ, 46 ಮಾರ್ಕ್ಸ್ ಡಿಫರೆನ್ಸ್ ಆಗಿದೆ. 4,316ಕ್ಕೆ ಬಂದಿತ್ತು ಲಾಸ್ಟ್ ಇಯರ್, ಈ ವರ್ಷ 355, 39 ಮಾರ್ಕ್ಸ್ ಡಿಫರೆನ್ಸ್ ಆಗಿದೆ. ಅದೇ ನಿಮಗೆ 8 ಲಕ್ಷ ರ್ಯಾಂಕ್ ನೋಡಿ, 200 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ಬಂದಿತ್ತು, ಈ ವರ್ಷ 253 ಮಾರ್ಕ್ಸ್ ಬಂದಿದೆ. ಸೊ 53 ಮಾರ್ಕ್ಸ್ ಡಿಫರೆನ್ಸ್ ಇದೆ. ಇದೇ ನಮಗೆ ಇಲ್ಲಿ ಕಂಡಿದ್ದು, ಅದೇ ನಮಗೆ ಇಲ್ಲಿ ಕಂಡಿದ್ದು 69 ಮಾರ್ಕ್ಸ್ ಡಿಫರೆನ್ಸ್, 64 ಮಾರ್ಕ್ಸ್ ಡಿಫರೆನ್ಸ್. ಸೊ ಈ ಡಿಫರೆನ್ಸ್ ಎಕ್ಸ್ಪೆಕ್ಟೆಡ್ ಇರಲಿಲ್ಲ, ಬಟ್ ಬಂದ್ಬಿಟ್ಟಿದೆ. ಏನ್ ಮಾಡೋದಕ್ಕೂ ಬರೋದಿಲ್ಲ, ಎಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ. ಬಟ್ ಕರ್ನಾಟಕದವರಿಗೆ ಒಂದು ಸ್ವಲ್ಪ ಖುಷಿಯ ವಿಚಾರ ಏನು ಅಂದ್ರೆ, ಕರ್ನಾಟಕದಲ್ಲಿ 1,47,000 ಸ್ಟೂಡೆಂಟ್ಸ್ಗಳು 2025 ಅಲ್ಲಿ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿದ್ರು. ಅಂಡ್ ಅದರಲ್ಲಿ 1,42,000 ಸ್ಟೂಡೆಂಟ್ಸ್ಗಳು ಅಪಿಯರ್ ಆಗಿದ್ರು. 83,582 ಈ ವರ್ಷ, ಅಂದ್ರೆ ಲಾಸ್ಟ್ ಇಯರ್ 2025 ಅಲ್ಲಿ ಕ್ವಾಲಿಫೈ ಆಗಿದ್ರು. ಅದೇ ಈ ವರ್ಷ ನಂಬರ್ ಆಫ್ ಸ್ಟೂಡೆಂಟ್ ರಿಜಿಸ್ಟರ್ಡ್ ನೋಡಿ, 1,45,852 ಇತ್ತು, ಆಲ್ಮೋಸ್ಟ್ ಸೇಮ್ ಇತ್ತು. ಆದರೆ ಅಪಿಯರ್ ಆಗಿರೋದು ಮಾತ್ರ 1,17,564 ಅಂಡ್ ಕ್ವಾಲಿಫೈ ಆಗಿರೋರ ಸಂಖ್ಯೆ 65,901. ಎಲ್ಲ ರಾಜ್ಯದಲ್ಲೂ ಕಡಿಮೆ ಆಗಿದೆ, ಇಲ್ಲ ಅಂತ ಇಲ್ಲ, ಬಟ್ ನಮ್ಮ ರಾಜ್ಯದಲ್ಲಿ 17,681 ಸ್ಟೂಡೆಂಟ್ಸ್ ಲೆಸ್ ಕ್ವಾಲಿಫೈ ಆಗಿದ್ದಾರೆ. ಇದು ಒಂದು ಸ್ವಲ್ಪ ಖುಷಿಯ ವಿಚಾರ. ಹಾಗಂತೇಳಿ ಈ ಕ್ವಾಲಿಫಿಕೇಶನ್ ಲೆಸ್ ಆಗಿದೆ ಅಂತ ಅಂದ್ರೆ ರ್ಯಾಂಕ್ ರೇಂಜ್ ಏನಿದೆ, ಅಥವಾ ರೇಂಜ್ ಆಫ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ಗುಡ್ ಮಾರ್ಕ್ಸ್, ಅದು ಕಡಿಮೆ ಆಗಿದೆಯಾ, ಅದರ ಐಡಿಯಾ ನಮಗೆ ಈಗ ಬರೋದಿಲ್ಲ. ಅದು KE ಅವರು ಲೀಸ್ಟ್ ಅನ್ನು ಕೊಡಬೇಕು. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ಗೊತ್ತಿರ್ಲಿ, ನಾನು ಹೇಳೋದಿಷ್ಟೇ. ಎರಡನೇ ಪಾಯಿಂಟ್ ನೋಡಿ, ಫಾರ್ ಅಸ್ ಹೌ ಮೆನಿ ಸ್ಟೂಡೆಂಟ್ಸ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಇನ್ ಕರ್ನಾಟಕ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್, ನಾಟ್ ಆಲ್ ಇಂಡಿಯಾ ಲೆವೆಲ್. ಅದಕ್ಕಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ. ನಾನು ಜನರಲಿ ಹೇಳ್ತಾ ಇರ್ತೀನಿ, ಜನರಲ್ ಮೆರಿಟ್ ದವರಿಗೆ 75,000 ತನಕ ಆಲ್ ಇಂಡಿಯಾ ರ್ಯಾಂಕ್ ಇದ್ರೆ ನಿಮಗೆ ಸೀಟ್ ಸಿಗಬಹುದು. ಬಟ್ ಈ ವರ್ಷ 75 ಇರೋದು 80,000 ಆಗಬಾರ್ದಂತ ಏನಿಲ್ಲ, ಯಾಕಂದ್ರೆ ಅದು ಆಲ್ ಇಂಡಿಯಾ ರ್ಯಾಂಕು. ಕರ್ನಾಟಕದಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಒಳ್ಳೆ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡೋರ ಸಂಖ್ಯೆ ಕಡಿಮೆ ಇದ್ರೆ ಡೆಫಿನೆಟ್ಲಿ ನಿಮಗೆ ಅಡ್ವಾಂಟೇಜ್ ಆಗ್ತದಲ್ವಾ. ಆ ಕಾರಣಕ್ಕೆ ಸ್ವಲ್ಪ KE ಅವರ ಒಂದು ಲೀಸ್ಟ್ ರಿಲೀಸ್ ಮಾಡ್ತಾರ ಅವರು, ಕರ್ನಾಟಕದಲ್ಲಿ ಎಷ್ಟು ಜನ ಯಾವ ರೇಂಜ್ ಅಲ್ಲಿ ಸ್ಕೋರ್ ಮಾಡಿದ್ದಾರೆ, ಒಂದು ಡಿಕ್ರೀಸಿಂಗ್ ಆರ್ಡರ್ ಆಫ್ ಮಾರ್ಕ್ಸ್ ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರ್ಯಾಂಕ್ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಸೀರಿಯಲ್ ನಂಬರ್ ಕೊಡ್ತಾರೆ. ಅದನ್ನೇ ನಾವು ಸ್ಟೇಟ್ ರ್ಯಾಂಕ್ ಅಂತ ಕನ್ಸಿಡರ್ ಮಾಡಬಹುದು, ಬಟ್ ಕೌನ್ಸಿಲಿಂಗ್ ಮಾಡೋದು ಆಲ್ ಇಂಡಿಯಾ ರ್ಯಾಂಕ್ ತಗೊಂಡೇನೆ. ಸೊ ಅದಕ್ಕೆ ವೇಟ್ ಮಾಡಿ. ಸೊ ಈ ಒಂದು ನಂಬರ್ ಆಫ್ ಸ್ಟೂಡೆಂಟ್ಸ್ ಡಿಕ್ರೀಸ್ ಏನಿದೆಯಲ್ಲ, ಇದು ಡೆಫಿನೆಟ್ಲಿ ನಮಗೊಂದು ಸಣ್ಣ ಆಸೆಯನ್ನ ಹುಟ್ಟು ಹಾಕುವಂಥದ್ದು. ಅದಕ್ಕಾಗಿ ಸ್ವಲ್ಪ ಖುಷಿ ಪಡಿ. 17,000 ಜನ ಕಡಿಮೆ ಆಗಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಈಗ ಯಾರೋ ಒಬ್ರು BAMS ಮಾಡಬೇಕು ಅನ್ನೋರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಓಕೆ, ನಿಮ್ದು ಅರೌಂಡ್ 250, ಬಟ್ 213 ಮಾರ್ಕ್ಸ್ ಗಿಂತ ಜಾಸ್ತಿ ಬರಲೇಬೇಕು, ಅದರಲ್ಲಿ ಡೌಟೇ ಇಲ್ಲ. ಸೊ 5 ಲಕ್ಷ 6 ಲಕ್ಷ ರ್ಯಾಂಕ್ ಬಂದು 12 ಲಕ್ಷ, ಇದು 22 ಲಕ್ಷದ ಸೀಟು ಸಿಗಬಾರ್ದು ಅಂತ ಏನಿಲ್ಲ. ಸೊ ಅದಕ್ಕಾಗಿ ಓನ್ಲಿ ನಾವು ಮಾರ್ಕ್ಸ್ ರ್ಯಾಂಕ್ ನೋಡಿಕೊಂಡು ಸ್ವಲ್ಪ ಬೇಜಾರಾಗ್ತಾ ಇದೀವಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಆದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್, ಹೌ ಮೆನಿ ಸ್ಟೂಡೆಂಟ್ಸ್ ಇನ್ ಕರ್ನಾಟಕ ಕ್ವಾಲಿಫೈಡ್ ವಿತ್ ಗುಡ್ ಮಾರ್ಕ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕಾಗಿ ಸದ್ಯದ ಮಟ್ಟಿಗಂತೂ ನಂಬರ್ ಕಾಣಿಸ್ತಾ ಇದೆ ನಮಗೆ, 17,681 ಜನ ಈ ವರ್ಷ ಕಡಿಮೆ ಕ್ವಾಲಿಫೈ ಆಗಿರೋರು ಕಂಪೇರ್ ಟು ಲಾಸ್ಟ್ ಇಯರ್. ಸೊ ಈ ಒಂದು ಮಾರ್ಕ್ಸ್ ಅಂಡ್ ಕಟ್ ಆಫ್, ಆ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಇಷ್ಟು ಕಟ್ ಆಫ್ ಬರ್ಬೋದು ಅಂತ ನಾನು ಹೇಳಿದ್ದೆ, ಹೌದಾ? ಇದನ್ನ ನೀವು ಇದು ಗೊತ್ತಿದೆ, ನೀವು ನೋಡ್ಕೊಂಡಿದ್ದೀರಿ. ಇದಕ್ಕೆ ನನ್ನ ಒಂದು ಈ ವರ್ಷದ ಪ್ರೆಡಿಕ್ಷನ್ ಏನು ಅಂತಂದ್ರೆ 10 ಮಾರ್ಕ್ಸ್ ಜಾಸ್ತಿ ಮಾಡ್ಕೊಳ್ಳಿ. 10 ಮಾರ್ಕ್ಸ್ ಜಾಸ್ತಿ ಮಾಡ್ಕೊಳ್ಳಿ. ಈಗ ನೀವು ಕಮೆಂಟ್ ಮಾಡಬಹುದು, ಸರ್ ನೀವು ಹೇಳಿದ್ದು ಕರೆಕ್ಟ್ ಆಗ್ಲೇ ಇಲ್ಲ, ರಾಂಗ್ ಆಗ್ಬಿಡ್ತು, ಸೊ ಏನ್ ದೊಡ್ಡದಾಗಿ ಹೇಳ್ಕೊಂಡ್ಬಿಟ್ರಿ ಅವತ್ತು. ನೀವು ಇದನ್ನಷ್ಟೇ ನೋಡಬೇಡಿ, ಇನ್ನೊಂದನ್ನು ಕೂಡ ನಾನು ದೊಡ್ಡದಾಗಿ ಹೇಳ್ಕೊಂಡಿದ್ದೀನಿ. ಏನನ್ನ?
ಈ ನಾನು ಹೇಳಿರುವಂತಹ ರ್ಯಾಂಕು 10 ಮಾರ್ಕ್ಸ್ ಕಡಿಮೆ ಆದರೆ ನಿಮ್ಗಿಂತ ಜಾಸ್ತಿ ನಾ ಖುಷಿ ಪಡ್ತೀನಿ, 10 ಮಾರ್ಕ್ಸ್ ಜಾಸ್ತಿ ಆದರೆ ನನಗೂ ಕೂಡ ಬೇಜಾರಾಗುತ್ತೆ, ನಾನು ಸರ್ವಜ್ಞ ಅಲ್ಲ, ದೇವರಲ್ಲ, ಇಷ್ಟೇ ಬರ್ತದ ಅಂತ ಹೇಳೋದಕ್ಕೆ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ನಾನು ಹೇಳಿದ್ದೀನಿ ಅಂತಲೂ ಕೂಡ ಹೇಳಿದ್ದೆ. ಆ ಪಾಯಿಂಟ್ ಅನ್ನು ನೀವು ಕೇಳಿಸ್ಕೊಂಡಿರೋದಿಲ್ಲ ಅಷ್ಟೇ. ಆ ಕಾರಣಕ್ಕೆ ನೀವು ಕಮೆಂಟ್ ಅಲ್ಲಿ ಏನ್ ಮಾಡ್ತೀರಿ ಅನ್ನೋದು ನನಗೆ ಲೆಕ್ಕಕ್ಕೆ ಬರೋದಿಲ್ಲ. ಬಟ್ ಡೆಫಿನೆಟ್ಲಿ ನನಗೂ ಕೂಡ ಬೇಜಾರಾಗಿದೆ. 10 ಮಾರ್ಕ್ಸ್ ವರೆಗೆ ಜಾಸ್ತಿ ಆಗಬಹುದು. 505 ಇರೋದು 515ಕ್ಕೂ ಕೂಡ ಸ್ಟಾಪ್ ಆದ್ರೆ ಆಶ್ಚರ್ಯ ಇಲ್ಲ. 1G ಕ್ಯಾಟಗರಿ 495 ಇರೋದು 505 to 507 ಸ್ಟಾಪ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. STG ಕ್ಯಾಟಗರಿ 422 ಇರೋದು 430 ಪ್ಲಸ್ ಬಂದ್ರೂ ಕೂಡ ಆಶ್ಚರ್ಯ ಇಲ್ಲ. SCG ಕ್ಯಾಟಗರಿ 415 ಇರೋದು 425 to 428 ಬಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಆಲ್ ಇಂಡಿಯಾ ರ್ಯಾಂಕ್ ಇಂಪಾರ್ಟೆಂಟ್ ಆಗ್ತದ. ಸೊ ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಆಲ್ರೆಡಿ ನಿಮ್ಮ ಒಂದು ರ್ಯಾಂಕ್ ಲಿಸ್ಟ್ ಅನ್ನು ನೋಡಿರ್ತೀರಿ, ಅದರಲ್ಲಿ ನಿಮಗೊಂದು ಡೌಟ್ ಬಂದಿರ್ತದೆ, ಸರ್ ನನಗೆ ಕ್ಯಾಟಗರಿ ರ್ಯಾಂಕ್ ಕೊಟ್ಟಿದ್ದಾರೆ, ಅದು ಬಹಳ ಕಡಿಮೆ ಬಂದಿದೆ, ಬಹಳ ಚೆನ್ನಾಗಿ ಬಂದಿದೆ, ನನ್ಗೆ ಸೀಟ್ ಸಿಗುತ್ತಾ ಅಂತ ಕೇಳ್ತೀರಿ. ಬಟ್ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಇಡೀ ಇಂಡಿಯಾದಲ್ಲಿ ನೀಟ್ ಕೌನ್ಸಿಲಿಂಗ್ ಅನ್ನೋದು ಯಾವುದೇ ರಾಜ್ಯದಲ್ಲಿ ಹೋದ್ರೂ ಕೂಡ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಆಲ್ ಇಂಡಿಯಾ ರ್ಯಾಂಕ್, ನಾಟ್ ಬೇಸ್ಡ್ ಆನ್ ದ ಕ್ಯಾಟಗರಿ ರ್ಯಾಂಕ್. ನಿಮ್ಮ ಕ್ಯಾಟಗರಿ ರ್ಯಾಂಕ್ ಪ್ರಕಾರ ಇಲ್ಲಿ ಅಡ್ಮಿಷನ್ ಕೊಡೋದಿಲ್ಲ. ಸೊ ಗೊತ್ತಿರಲಿ, ಜೋಸಾ ಕೌನ್ಸಿಲಿಂಗ್ ಏನಿದೆ, ಜೆಇ ಮೇನ್ ಮತ್ತೆ ಜೆಇ ಅಡ್ವಾನ್ಸ್ ಮೇಲೆ ಕೌನ್ಸಿಲಿಂಗ್ ಮಾಡುವಂಥದ್ದು, NIT, IIIT, IITs ಗಳಿಗೆ ಅಲ್ಲಿ ನಿಮಗೆ ಕ್ಯಾಟಗರಿ ರ್ಯಾಂಕ್ ಕನ್ಸಿಡರ್ ಮಾಡ್ತಾರೆ. ಆದ್ರೆ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಕ್ಯಾಟಗರಿ ರ್ಯಾಂಕ್ ಅನ್ನ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡೋದಿಲ್ಲ. ಅದು ನಿಮಗೆ ಖುಷಿಯನ್ನ ಕೊಡಬಹುದು ಅಷ್ಟೇ, ಆದ್ರೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕೇ ಇಂಪಾರ್ಟೆಂಟ್. ಅದಕ್ಕಾಗಿ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ನೋಡ್ಕೊಳ್ಳಿ. ನಿಮ್ಮ ಹತ್ರ ಕನ್ಸಾಲಿಡೇಟೆಡ್ ಮ್ಯಾನರ್ ಅಲ್ಲಿ ಲಾಸ್ಟ್ ಇಯರ್ದು ಕಟ್ ಆಫ್ ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ನನ್ನ RH ಕೆಮಿಸ್ಟ್ರಿ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಅದರಲ್ಲಿ MBBS, BDS, BAMS ಕಟ್ ಆಫ್ ನಿಮಗೆ 299 ರುಪೀಸ್ಗೆ ಅವೈಲೇಬಲ್ ಇದೆ. ಪೇಮೆಂಟ್ ಮಾಡಿ. ಯಾವ ನಂಬರ್ ಇಂದ ನೀವು ಪೇಮೆಂಟ್ ಮಾಡಬೇಕಾದ್ರೆ ಲಾಗಿನ್ ಇರ್ತೀರಿ ನನ್ನ ಆಪ್ ಅಲ್ಲಿ, ಅದೇ ನಂಬರ್ ಇಂದ ಲಾಗಿನ್ ಆಗಿ ಸೊ ನಿಮಗೆ ಪೇಡ್ ಕೋರ್ಸಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಚೇಸ್ ಮಾಡಿರುವಂತ PDF ಸಿಗುತ್ತೆ. ಇದು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಬೇಕಂದ್ರೆ ರೆಫರ್ ಮಾಡ್ಕೊಳ್ಳಿ. ಸೊ ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ ನಮಗೆ ಇಂಪಾರ್ಟೆಂಟ್ ಆಗ್ತದ, ನಾಟ್ ಕ್ಯಾಟಗರಿ ರ್ಯಾಂಕ್. ಕ್ಯಾಟಗರಿ ರ್ಯಾಂಕ್ ಬಗ್ಗೆ ನೀವು ನೋಡೋದಕ್ಕೂ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಆಲ್ರೆಡಿ ನಾನು ಹೇಳಿರೋ ಹಾಗೆ ಸ್ವಲ್ಪ ಸಮಾಧಾನವಾಗಿರಿ. ಕರ್ನಾಟಕದಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಚೆನ್ನಾಗಿರೋ ಮಾರ್ಕ್ಸ್ ತೆಗೆದಿದ್ದಾರೆ ನಿಮ್ಗಿಂತ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ನಮಗೆ. ಆಲ್ ಇಂಡಿಯಾದಲ್ಲಿ ಹೇಗೆ ಮಾಡಿದ್ದಾರೆ ಅಥವಾ ಬೇರೆ ರಾಜ್ಯದವರು ಹೇಗೆ ಮಾಡಿದ್ದಾರೆ ಅನ್ನೋದು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಆ ಕಾರಣಕ್ಕೆ KE ಅವರು ಒಂದು ಲೀಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡೋವರೆಗೆ ವೇಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದ್ರೆ ಗೊತ್ತಿರಲಿ, ಇದು ಒಂದು ಖುಷಿಯ ವಿಚಾರ. ನಾನು ಆಲ್ರೆಡಿ ಹೇಳಿರುವ ಹಾಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ವಾಲಿಫೈಡ್ 17,681 ಲೆಸ್ ದ್ಯಾನ್ 2025 ಇದೆ. ಆ ಕಾರಣಕ್ಕೆ ವಿ ಸ್ಟಿಲ್ ಹ್ಯಾವ್ ಸಮ್ ಹೋಪ್ಸ್. ಅದ್ರ ಜೊತೆಗೆ ನಂಬರ್ ಆಫ್ ಸೀಟ್ ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತು ಆಗಿದೆ. ಸೊ ಇದು ಕೂಡ ಒಂದು ಬೂಸ್ಟ್ ಮಾಡುವಂತಹ ಪಾಯಿಂಟ್. ಸೊ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಸ್ವಲ್ಪ ಒಂದಷ್ಟು ಎಕ್ಸಾಂಪಲ್ ನಾನು ಹೇಳ್ಬಿಡ್ತೀನಿ. ನಿನ್ನೆ ರಾತ್ರಿ ನಾನು ತೆಗೆದುಕೊಂಡಿರುವಂತದ್ದು, ನೋಡ್ತಾ ಹೋಗಿ ಹಾಗೆ ನಮ್ಮ ಕ್ಯೂರಿಯಾಸಿಟಿಗೆ. 675 ಮಾರ್ಕ್ಸ್ ತೆಗೆದಂತ ಒಬ್ಬ ವಿದ್ಯಾರ್ಥಿ 396 ತೆಗೆದಿದ್ದಾನೆ. 567 ಮಾರ್ಕ್ಸ್ 25,000 ರ್ಯಾಂಕ್ ಬಂದಿದೆ. ಅದೇ 522 ಮಾರ್ಕ್ಸ್ 63,000 ಬಂದಿದೆ. 505 ಮಾರ್ಕ್ಸ್ 84,000 ಬಂದಿದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ 505 ಅಂತ ನಾ ಏನು ಕಟ್ ಆಫ್ ಹೇಳಿದ್ದೆ ಜನರಲ್ ಮೆರಿಟ್, ನನಗನ್ಸು ನನ್ನ ಒಂದು ಅಂದಾಜು ಪ್ರಕಾರ ಏನಿತ್ತು, ಸೊ 505 ಮಾರ್ಕ್ಸ್ಗೆ ನನ್ನ ಪ್ರಕಾರ ಒಂದು 72 to 73K ರ್ಯಾಂಕ್ ಬರ್ಬೋದು ಅಂತ ಇತ್ತು. ಬಟ್ ಈ ವರ್ಷ ಏನಾಗಿದೆ, ಆಲ್ಮೋಸ್ಟ್ 10 to 12,000 ರ್ಯಾಂಕ್ ಜಾಸ್ತಿ ಆಗಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ 10 to 12,000 ರ್ಯಾಂಕ್ ಜಾಸ್ತಿ ಬಂದಿದೆ. ಅದಕ್ಕಾಗಿ ನಾನು ಹೇಳುವಂಥದ್ದು 522 ಮಾರ್ಕ್ಸ್ಗೆ 63,000 ರ್ಯಾಂಕ್ ಬಂದಿದೆ ಅಂತಂದ್ರೆ ಅರೌಂಡ್ ಈ ವರ್ಷ ನಾನು ಉಳಿದಂತ ಎಲ್ಲ ಮಾರ್ಕ್ಸ್ ಅನ್ನ ತಗೊಂಡು ಇನ್ನೊಂದ್ಸರಿ ನಿಮ್ಮ ಮುಂದೆ ಬರ್ತೀನಿ. ಸೊ 72 to 73K ರ್ಯಾಂಕ್ ಏನಿದೆ, ಈ ರ್ಯಾಂಕ್ ರೇಂಜ್ ನನ್ಗನ್ಸೋ ಪ್ರಕಾರ ಸೊ 505 ಅಂತ ಏನಿದೆ ಇದು 515 ವರೆಗೆ ಬರಬಹುದು. ಇದೇನಾದ್ರೂ 510 ಅಲ್ಲಿ ಬಂದ್ಬಿಟ್ರಂತೂ ಬಹಳ ಖುಷಿನೇ. 5 ಮಾರ್ಕ್ಸ್ ಡಿಫ್ರೆನ್ಸ್ ನಾ ಹೇಳಿದ ಕಟ್ ಆಫಿಗೆ ನೋಡೋಣಂತೆ. ಅದೇ 495 ಇರೋದು 96,725 ರ್ಯಾಂಕ್ ಬಂದಿದೆ. 487 ಇದ್ದವರಿಗೆ 1,07,054 ರ್ಯಾಂಕ್ ಬಂದಿದೆ. ಸೊ ನನ್ನದು ಮತ್ತೆ 12 ಲಕ್ಷ ಅಂತ ನಾನು ಏನು ಮಾತಾಡಿದ್ದೆ, ಸೊ 12 ಲಕ್ಷದ ಪ್ರೈವೇಟ್ ಕ್ಯಾಟಗರಿ ಸೀಟು, ಸೊ ನನ್ನ ಒಂದು ಅಂದಾಜು ಪ್ರಕಾರ 465ಕ್ಕೆ ಸ್ಟಾಪ್ ಆಗ್ಬೋದು ಅಂತ ಹೇಳಿದ್ದೆ. ಬಟ್ ಇದು
ಈ ಸರಿ ರಾಂಗ್ ಆಗುತ್ತೆ. ಸೊ ಯಾಕಂದ್ರೆ 464 ಮಾರ್ಕ್ಸಿಗೆ 1,43,000 ಬಂದಿದೆ ಅಂತಂದ್ರೆ ನನ್ನ ಪ್ರಕಾರ ಇದು ಒನ್ಸ್ ಅಗೇನ್ 472 ಟು 474 ಮಾರ್ಕ್ಸ್ ರೇಂಜ್ ಅಲ್ಲಿ ನಿಮಗೆ 1.3 ಲ್ಯಾಕ್ ರ್ಯಾಂಕ್ ಬರಬಹುದು. ಆ ಕಾರಣಕ್ಕೆ 10 ಮಾರ್ಕ್ಸ್ ಇದಕ್ಕೆ ಆಡ್ ಮಾಡಿದ್ರು ಕೂಡ ನಿಮಗೆ 12 ಲಕ್ಷದ ಇದು ಸೀಟು ಸಿಗುವಂತ ಚಾನ್ಸಸ್ ಇದೆ. ಅದೇ ನೋಡಿ 425 ಮಾರ್ಕ್ಸ್ಗೆ 216 ಅಂದ್ರೆ 2,16,000 ಬಂದ್ಬಿಡ್ತು. ಹೌದಾ? ಸೊ ಇಲ್ಲೂ ಕೂಡ ಈಗ SDM ಅಂತ ಕಾಲೇಜಲ್ಲಿ ನಿಮಗೆ 2 ಲ್ಯಾಕ್ ವರೆಗೆ ಸೀಟ್ ಸಿಗಬಹುದು ಅಂತ ಹೇಳಿದ್ದೆ, MS ರಾಮ SDM. ಸೊ 2 ಲ್ಯಾಕ್ ರೇಂಜ್ ನನ್ನ ಪ್ರಕಾರ ಅರೌಂಡ್ ಈ ಒಂದು ಕೇಸಲ್ಲಿ 435 ಮಾರ್ಕ್ಸ್ ಇತ್ತು. ಓಕೆ, ಈ ವರ್ಷ ಅದು ಸ್ವಲ್ಪ ಜಾಸ್ತಿ ಆಗ್ತದೆ. ನನ್ನ ಪ್ರಕಾರ 435 ಇತ್ತು. ಈ ವರ್ಷದ ಕಂಡೀಷನ್ ನೋಡಿದ್ರೆ ಇದು ನನ್ನ ಲೆಕ್ಕ 440 ಮಾರ್ಕ್ಸ್ಗೆ ಹೋಗುವಂತ ಸಾಧ್ಯತೆ ಇದೆ. ಸೊ ಅದೇ ರೀತಿ 401 2,71,000 ಬಂದಿದೆ, 390 2,97,000 ಇದೆ, 370 3,53,000 ಇದೆ, 301 5,91,000 ಇದೆ. ಇದು ಅನ್ಎಕ್ಸ್ಪೆಕ್ಟೆಡ್. ಈ ರೇಂಜ್ ಅಲ್ಲಿ ಏನಿದೆಯಲ್ಲ ಇದು ಬಹಳ ಅನ್ಎಕ್ಸ್ಪೆಕ್ಟೆಡ್ ರ್ಯಾಂಕ್ ನಮಗೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. 2025 ಮತ್ತೆ 26 ಕಂಪ್ಯಾರಿಸನ್ ನೋಡಿ. 2026 ಅಲ್ಲಿ ಈ 260 ಮಾರ್ಕ್ಸ್ಗೆ 7,68,000 ರ್ಯಾಂಕ್ ಬಂದಿದೆ. ಅದೇ ಲಾಸ್ಟ್ ಇಯರ್ 272 ಮಾರ್ಕ್ಸ್ಗೆ 5,23,000 ರ್ಯಾಂಕ್ ಬಂದಿತ್ತು. ಅಂದ್ರೆ ಈ ವರ್ಷ ಡಿಫ್ರೆನ್ಸ್ ಎಷ್ಟಾಯ್ತು? ಸೊ ಮಾರ್ಕ್ಸ್ ಡಿಫ್ರೆನ್ಸ್ ನೋಡಿ, ಬರೀ 12 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. 12 ಮಾರ್ಕ್ಸ್ ಡಿಫ್ರೆನ್ಸ್ಗೆ ರ್ಯಾಂಕ್ ಡಿಫ್ರೆನ್ಸ್ ಎಷ್ಟಿದೆ? 2,45,244 ರ್ಯಾಂಕ್ ಡಿಫ್ರೆನ್ಸ್ ಇದೆ. ಜಸ್ಟ್ ಇಮ್ಯಾಜಿನ್, ಬರೀ 12 ಮಾರ್ಕ್ಸ್ ರೇಂಜಿಗೆ ನಿಮಗೆ 2,45,000 ರ್ಯಾಂಕ್ ಡಿಫ್ರೆನ್ಸ್ ಇದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಕಾಂಪಿಟೇಷನ್ ಲೆವೆಲ್ ಯಾವ ಲೆವೆಲಿಗೆ ಜಾಸ್ತಿ ಆಗಿದೆ ಅಂತ ಹೇಳಿ. ಆ ಕಾರಣಕ್ಕೆ ಮುಂದಿನ ವರ್ಷ ಯಾರು ಎಕ್ಸಾಮ್ ಬರೀತಾರೆ ಗೊತ್ತಿರಲಿ, ನಿಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಬೇಕು ಅಂದ್ರೆ ನಿಮ್ಮ ಹಾರ್ಡ್ ವರ್ಕ್ ಜಾಸ್ತಿ ಆಗಬೇಕು, ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು, ಪ್ರಿಪರೇಷನ್ ಚೆನ್ನಾಗಿ ಆಗಬೇಕು. ಅದಕ್ಕಾಗಿ ನಾನು ಹೇಳಿರುವಂಥದ್ದು. ಸೊ 10 ಮಾರ್ಕ್ಸ್ ಡಿಫ್ರೆನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ವರ್ಷದ ಒಂದು ಕಟ್ ಆಫ್ ಅಲ್ಲಿ. ನಾನು ಹೇಳಿರುವಂತ ಈ ಎಲ್ಲ ಕಟ್ ಆಫಿಗೆ ಇದು ನನ್ನ ಫೈನಲ್ ಕನ್ಕ್ಲೂಷನ್. 10 ಮಾರ್ಕ್ಸ್ ಡಿಫ್ರೆನ್ಸ್ ಆಗುವಂತ ಚಾನ್ಸು ಈವನ್ SC ST ಎಲ್ಲ ಕೆಟಗರಿಯಲ್ಲೂ ನನಗೆ ಕಾಣಿಸ್ತಾ ಇದೆ. ಅದಕ್ಕಿಂತ ಒಂದು 2-3 ಮಾರ್ಕ್ಸ್ ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ನಾನು ಆಲ್ರೆಡಿ ಹೇಳಿರುವ ಹಾಗೆ ನಾನು ಮೊನ್ನೆ ಹೇಳಿದ್ದು ತಪ್ಪು. ಸೊ ಅಂದ್ರೆ ರಾಂಗ್ ಇತ್ತೆ, ನೀವೇನು ನಿಮಗೇನು ಹೇಳೋದಕ್ಕೆ ಬರೋದಿಲ್ಲ, ನೀವೇನು ಅನಾಲಿಸಿಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ನನಗೆ ಬೈದ್ಕೊಂಡ್ರು ಅಡ್ಡಿ ಇಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ಮೊನ್ನೆ ಮಾಡಿರುವಂತ ಅನಾಲಿಸಿಸ್ ಆಸ್ ಆಫ್ ನೌ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಅದು ಕರೆಕ್ಟೇ ಇತ್ತು. ಬಟ್ ಇವತ್ತು ಬಂದಿರುವಂತ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗೆ ನಾನು ಕೂಡ ಅದನ್ನ ಚೇಂಜ್ ಮಾಡ್ತಾ ಇದ್ದೀನಿ. 10 ಮಾರ್ಕ್ಸ್ ಡಿಫರೆನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಇದು ನನ್ನ ಕನ್ಕ್ಲೂಷನ್. ಒನ್ಸ್ ಅಗೇನ್ ನಿಮ್ಗೆ ಏನಾದ್ರು ಕಟ್ ಆಫ್ ಬೇಕು ಅಂದ್ರೆ RH ಕೆಮಿಸ್ಟ್ರಿ ಮೊಬೈಲ್ ಆಪ್ ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಲಾಸ್ಟ್ ಕೊನೆಯದಾಗಿ ಇನ್ನೊಂದ್ಸಾರಿ ಹೇಳ್ತೀನಿ, ಕರ್ನಾಟಕದ ವಿದ್ಯಾರ್ಥಿಗಳಾಗಿ ನಿನ್ನೆ ಬಂದಿರುವಂತ ಮಾರ್ಕ್ಸ್ ರೇಂಜ್ ಅನ್ನ ಅಥವಾ ಮಾರ್ಕ್ಸ್ ಮತ್ತೆ ರ್ಯಾಂಕ್ ರೇಂಜ್ ಅನ್ನು ನೋಡ್ಬಿಟ್ಟು ಬಹಳ ಹತಾಶರಾಗುವಂಥದ್ದು ಅಥವಾ ಪ್ಯಾನಿಕ್ ಆಗುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಡೆಫಿನೆಟ್ಲಿ ಈಗ ನಾನು 22 ಲಕ್ಷಕ್ಕೆ ರೆಡಿ ಇದ್ದೀನಿ, 25 ಲಕ್ಷಕ್ಕೆ ರೆಡಿ ಇದ್ದೀನಿ, 20 ಲಕ್ಷಕ್ಕೆ ರೆಡಿ ಇದ್ದೀನಿ ಅನ್ನೋರು ಸ್ವಲ್ಪ ಬೇಜಾರಾಗಬೇಕು. ಯಾಕಂದ್ರೆ ರ್ಯಾಂಕ್ ಬಹಳ ಡಿಫರೆನ್ಸ್ ಇದೆ ಕೆಳಗಡೆ ಹೋಗ್ತಾ. ಬಟ್ ಮೇಲ್ಗಡೆ ಏನಿದೆ ಆಲ್ಮೋಸ್ಟ್ 400 ಮಾರ್ಕ್ಸ್ ಎಬೋ. ಸೊ ಏನಿತ್ತು ಅದು ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಂದಿದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಏನಂತ ಹೇಳ್ತೀವಿ ಅಂತಂದ್ರೆ ಒಂದು 30 ಮಾರ್ಕ್ಸ್ ನನ್ನ ಪ್ರಕಾರ ಒಂದು 20 to 22 ಮಾರ್ಕ್ಸ್ ಡಿಫರೆನ್ಸ್ ಆಗಬೇಕಿತ್ತು. ಬಟ್ ಒಂದು 10 ಮಾರ್ಕ್ಸ್ ಜಾಸ್ತಿ ಆಗಿ 30ರಿಂದ 32 ಮಾರ್ಕ್ಸ್ ಡಿಫರೆನ್ಸ್ ಆಗ್ತಾ ಇದೆ. ಸೊ ಇಷ್ಟೇ ಬಿಟ್ರೆ ಬಟ್ ಖುಷಿ ಪಡೋ ವಿಚಾರ ಆಲ್ರೆಡಿ ಹೇಳಿದ್ದೀನಿ, ಕರ್ನಾಟಕದಲ್ಲಿ ನಂಬರ್ ಆಫ್ ಸೀಟ್ ಜಾಸ್ತಿ ಆಗ್ತಾ ಇದೆ. ಎರಡನೇದಾಗಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ವಾಲಿಫೈಡ್ ಸಂಖ್ಯೆ ಕಡಿಮೆ ಇದೆ, ಅದು ಒಂದು ಖುಷಿಯ ವಿಚಾರ. ಬೇರೆ ರಾಜ್ಯದಲ್ಲಿ ಅಥವಾ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಯಾರು ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ನಮಗೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಕರ್ನಾಟಕದಲ್ಲಿ ನಮ್ಮವರು ಹೆಂಗ್ ಪರ್ಫಾರ್ಮೆನ್ಸ್ ಮಾಡಿದಾರ ಅನ್ನೋದಷ್ಟೇ ನಮಗೆ ಲೆಕ್ಕಕ್ಕೆ ಬರೋದು. ಅದಕ್ಕಾಗಿ ವೇಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.